ನೋಡಿರಿ ಮೈಸೂರು ಪಾಕ್ ಮನೆಯಲ್ಲೇ ಮಾಡಿದ್ದು ಅಂದ್ರೆ ನಂಬಕ್ಕಾಗಲ್ಲ, ಅಷ್ಟು ಸಾಫ್ಟು ಅಷ್ಟು ಟೇಸ್ಟಿಯಾಗಿ ಬಂದಾವ. ಸೇಮ್ ಬೇಕ್ರಿ ಒಳಗೆ ಅಂಗಡಿ ಒಳಗೆ ನೀವೇನು ತರ್ತೀರಲ್ಲ ಸೇಮ್ ಅದೇ ಥರ ಸಾಫ್ಟ್ ಮೈಸೂರು ಪಾಕ್ ನಾನು ಇವತ್ತು ಮನೆಯಲ್ಲೇ ಮಾಡೀನಿ ರೀ. ಆ ರೆಸಿಪಿ ನಿಮಗೂ ಕೂಡ ಶೇರ್ ಮಾಡ್ಕೊಳಕತ್ತೀನಿ. ಹೊರಗಡೆ ಎಷ್ಟು ಕಾಸ್ಟ್ಲಿ ಇದೆ ಸಾಫ್ಟ್ ಮೈಸೂರು ಪಾಕ್ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ನಾವು ಹಿಂಗೆ ಮನೆಯೊಳಗೆ ಮಾಡ್ಕೊಂಡ್ವಿ ಅಂದ್ರೆ ಭಾಳ ಈಸಿ ಆಗುತ್ತೆ ರೀ. ಅದಕ್ಕೆ ಜಾಸ್ತಿ ತುಪ್ಪನ ಹಾಕಬೇಕು ಅಂತೇನಿಲ್ಲ, ನೀವು ಬೇಕಾದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಪ್ಪ ಅಂದ್ರೆ, ಒಂದು ಬೇಸನ್ ಹಿಟ್ರಿ ಅಂದರೆ ಬಜ್ಜಿ ಮಾಡೋ ಹಿಟ್ರಿ, ಸಕ್ರೆ, ಆಮೇಲೆ ತುಪ್ಪ ಬೇಕಾಗ್ತೈತಿ. ಹಂಗೆ ನೀವು ಪೂರ್ತಿ ತುಪ್ಪ ಬೇಕಂದ್ರೆ ಪೂರ್ತಿ ತುಪ್ಪದಾಗ ಮಾಡ್ಕೋರಿ. ಇಲ್ಲ ನಮ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತೀವಿ ಅಂತಂದ್ರೆ ಹಂಗೂ ಮಾಡ್ಕೋಬೋದು ನೋಡ್ರಿ. ಎಣ್ಣೆ ತುಪ್ಪ ಹಾಗೆ ಏಲಕ್ಕಿ ಪೌಡ್ರ್ ತೊಗೊಂಡಿನಿ ರೀ, ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಲಿನ ಪೌಡ್ರ್ ಕೂಡ ತೊಗೊಂಡಿನಿ ರೀ. ಇಷ್ಟು ಐಟಮ್ಸ್ ಆಗುತ್ತಪ್ಪ ಅಂತಂದ್ರೆ ನಮ್ಮದು ಮೈಸೂರು ಪಾಕು ಸೂಪರಾಗಿ ಪರ್ಫೆಕ್ಟಾಗಿ ಬರುತ್ತೆ ರೀ. ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಡಾತೀನಿ ರೀ. ಆ ಕಡಾಯಿಗೆ ನಾನು 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿನಿ ರೀ. ಹಂಗೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಇದನ್ನು ಒಂದು ಎಳೆ ಪಾಕ ಬರೋ ಮಟ್ಕ ನಾವು ಪಾಕ ಮಾಡ್ಕೋಬೇಕಾಗ್ತದೆ ರೀ. ಇದನ್ನು ತಳ ಹಿಡಿಲಾರ್ದಂಗೆ ಮಿಕ್ಸ್ ಮಾಡ್ಕೋತಾನೆ ನಾವು ಪಾಕ ಮಾಡ್ಕೋಬೇಕ್ರಿ. ಹಿಂಗೆ ಒಂದು ಕಡೆ ಪಾಕ ಮಾಡ್ಕೊಳ್ತಾನೆ ಇನ್ನೊಂದು ಕಡೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ರೀ. ಈಗ 1 ಕಪ್ ಸಕ್ರೆದು ಆನ ಮಾಡಾಕಿಟ್ಟಿನಿ ರೀ ನಾನು. ಅದಕ್ಕೆ ಅರ್ಧ ಕಪ್ ಬೇಸನ್ ಹಿಟ್ಟು ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ತಕ್ಕಂಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಎಣ್ಣೆ ಅಂದರೆ ಎಣ್ಣೆಯಾರ ಹಾಕೋರಿ, ತುಪ್ಪ ಬೇಕಿದ್ರೆ ತುಪ್ಪನಾದರೂ ಹಾಕೋರಿ. ಸ್ವಲ್ಪ ತುಪ್ಪಾರ ಎಣ್ಣೆಯಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ನೀರಂಗೂ ಇರಬಾರ್ದು ರೀ. ನೋಡಿರಿ ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತಿ, ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡೀನಿ. ಮತ್ತು ಒಂಚೂರು ಗಟ್ಟಿ ಅನ್ಸಾತೈತೆ ಅಂತ ಮತ್ತು ಇನ್ನೊಂದು ರೌಂಡ್ ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕ್ಕೊಂಡು ಚಂದಂಗೆ ಗಂಟು ಒಂಚೂರು ಇರಬಾರ್ದು ನೋಡಿರಿ. ಗಂಟು ಇತ್ತಪ್ಪ ಅಂದ್ರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ. ಒಂಚೂರು ಗಂಟು ಇರ್ಲಾರ್ದಂಗೆ ಚಂದಂಗೆ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ರೀ. ಅಷ್ಟರೊಳಗೆ ನಮ್ದು ಇಲ್ಲಿ ಆನ ಕೂಡ ರೆಡಿ ಆಗಾಕತ್ತೈತೆ ರೀ. ನೋಡೋಣ ಬರ್ರಿ ಆನ ಬಂದದಂತ. ಇನ್ನೂ ಬಂದಿಲ್ಲ. ಇದನ್ನು ನಾವು ತಳ ಹಿಡಿಲಾರ್ದಂಗೆ ಯಾವಾಗಲೂ ತಿರುಗಿಸ್ತಾ ಇರಬೇಕಾಗ್ತೈತೆ ರೀ. ತಿರುಗಿಸ್ಕೊಂತ ಆನ ನೋಡೋಣ ರೀ. ಆನ ಚೆಕ್ ಮಾಡಿ ನೋಡ್ತಿರ್ಬೇಕ್ರಿ ಅವಾಗವಾಗ. ನಾವು ಹಿಂಗೆ ಚಮಚೆಯಿಂದ ಹಿಂಗೆ ಎಳೆ ಬಿಟ್ಟಾಗ ಒಂದೆಳೆ ಪಾಕ ಕಾಣಿಸ್ಬೇಕ್ರಿ ನಮ್ಗದು. ಅಲ್ಲಿವರೆಗೂ ನೋಡಿರಿ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಒಂದೆಳೆ ಪಾಕ ಬಂದೈತಿ. ಈಗ ಇದಕ್ಕೆ ನಾವು ಎಣ್ಣೆ ಕಲಿಸಿಟ್ಟಿರ್ತಕ್ಕಂಥ ಕಡ್ಲಿ ಹಿಟ್ಟನ್ನು ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಗ್ಯಾಸ್ ಇಟ್ಬಿಟ್ಟು ಚಂದಂಗೆ ಮಿಕ್ಸ್ ಮಾಡಿರಿ. ಸ್ವಲ್ಪ ಎಣ್ಣೆ ಹಾಕೋತ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ರೀ. ಒಂದು 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು. ಒಮ್ಮೆಗೆ ಎಲ್ಲ ಎಣ್ಣೆ ಹಾಕೊಳಕ್ಕೆ ಹೋಗಬೇಡ್ರಿ. ಮತ್ತು ಎಣ್ಣೆ ಕ್ವಾಂಟಿಟಿ ನೋಡಿ ನಾನು ಅರ್ಧ ಕಪ್ ಬೇಸನ್ ಹಿಟ್ಟು ತೊಗೊಂಡಿನಿ ರೀ, 1 ಕಪ್ ಸಕ್ಕರೆ ತೊಗೊಂಡಿನಿ ರೀ. ಹಂಗೆ 1.5 ಕಪ್ ಆಗೋಷ್ಟು ಎಣ್ಣೆ ಮತ್ತು ತುಪ್ಪ ಎರಡೂ ಸೇರಿ 1.5 ಕಪ್ ಆಗೋಷ್ಟು ತೊಗೊಂಡಿನಿ ರೀ. ಅಂದ್ರೆ 1 ಕಪ್ ಎಣ್ಣೆ ತೊಗೊಂಡಿನಿ ರೀ, ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿನಿ ರೀ. ನೀವು ಇದು ಕಪ್ ಮೆಜರ್ಮೆಂಟೇ ಮಾಡ್ಬೇಕಂತೇನಿಲ್ಲ ರೀ. ನಿಮ್ಮ ಮನೇಲಿ ಒಂದು ಗ್ಲಾಸು ಬಟ್ಲು ಏನೇ ಇರಲಿ ಅದರ್ಲಿಂತನ ನೀವು ಮಾಡ್ಕೋಬೋದು ರೀ ಮೆಜರ್ಮೆಂಟು. ಬಟ್ ಎಲ್ಲದಕ್ಕೂ ಒಂದೇ ಅಳತಿ ಒಂದೇ ಕಪ್ನ ಯೂಸ್ ಮಾಡ್ಕೋಬೇಕಾಗತ್ತೆ ರೀ. ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ತಾ ಎಲ್ಲ ಪರ್ಫೆಕ್ಟಾಗಿ ಹದ ಬಂದೈತೆ ರೀ. ಈಗ ಒಂದು ಡಬ್ಬಿಗೆ ನಾನು ಸ್ವಲ್ಪ ಎಣ್ಣೆಯಾರ ತುಪ್ಪಾರ ಹಚ್ಚಿಟ್ಕೋಬೇಕ್ರಿ. ಹಿಂಗೆ ಹಚ್ಚಿಟ್ಕೊಂಡು ಈಗ ರೆಡಿಯಾಗಿದ್ದನ್ನು ಅದರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ನಾನು ಏರ್ ಬೆಣ್ಸೀನಿ ರೀ. ನೀವು ಇದಕ್ಕಿಂತ ಸ್ವಲ್ಪ ಇನ್ನೂ ಲಿಕ್ವಿಡ್ ಇದ್ದಾಗನ ನೀವು ಅದನ್ನು ತಗೊಂಡ್ರೆ ಇನ್ನೂ ಮಸ್ತ್ ಸಾಫ್ಟ್ ಇನ್ನೂ ಸೂಪರ್ ಆಗ್ತಾವ್ರಿ. ಇವನು ಸೂಪರಾಗಿ ಬಂದವ್ರಿ. ಇದಕ್ಕಿಂತನೂ ಸಾಫ್ಟಾಗಿ ಇನ್ನೂ ಬರ್ತಾವ್ರಿ, ಚೆನ್ನಾಗಿ ಬರ್ತಾವೆ ನೋಡಿರಿ. ಈಗ ಅದನ್ನು ನಾನು ಪಾತ್ರೆಗೆ ಹಾಕಿ ನೀಟಾಗಿ ಒಂದೇ ಲೆವೆಲ್ ಆಗುವಂಗೆ ಒಂದು ಸ್ಪೂನ್ಲಿಂತ್ರ ನೀಟಾಗಿ ಮಾಡ್ಕೊಳತ್ತೀನಿ ರೀ. ಈ ರೀತಿ ಮಾಡಿಕೊಂಡು ನಾವು ಇದನ್ನು ಮಿನಿಮಮ್ 1.5 ತಾಸಿಂದ 2 ತಾಸು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ರೀ. ಪೂರ್ತಿ ತಣ್ಣಗಾದಮೇಲೆ ನಾನು ಅದನ್ನು ಪಾತ್ರೆಯಿಂದ ತಗೊಳ್ಳೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತೆ ರೀ, ಸಾರಿ. ಹಂಗೆ ನಾನು ಇದನ್ನು ಪಾತ್ರೆನ ಒಂದು ಪ್ಲೇಟ್ ಒಳಗೆ ಡಬ್ಬ ಹಾಕಿ ತಗೊಂಡೇನು ನೋಡಿರಿ. ಈ ರೀತಿ ತಗೊಂಡಾದ್ಮೇಲೆ ಭಾಳ ಸೂಕ್ಷ್ಮವಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಭಾಳ ಸಾಫ್ಟ್ ಇರ್ತೈತೆ ರೀ ಮೈಸೂರು ಪಾಕು. ಹಾರ್ಡ್ ಮೈಸೂರು ಪಾಕ್ ಅಲ್ರಿ ಇದು, ಅದು ಇನ್ನೊಂದು ಥರ ಬರ್ತೈತೆ ರೀ. ಆ ರೆಸಿಪಿ ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ. ಇದು ಸಾಫ್ಟ್ ಮೈಸೂರು ಪಾಕ್ ರೀ. ಹಾಗಾಗಿ ಭಾಳ ಸಾಫ್ಟ್ ಇರ್ತೈತೆ ರೀ. ಭಾಳ ಹುಷಾರಾಗಿ ನೀಟಾಗಿ ಇದನ್ನು ನಾವು ಕಟ್ ಮಾಡ್ಕೋಬೇಕ್ರಿ. ನಿಮ್ಗೆ ಸೈಜ್ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನೀವು ಇದನ್ನು ಕಟ್ ಮಾಡ್ಕೋರಿ. ನೋಡಿರಿ ಎಲ್ಲ ಪೀಸಸ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಬಂದೈತೆ ಅಂತ. ನೋಡಿರಿ ಒಂದಿಷ್ಟು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಕಟ್ಟಾಗಿ ಹೋಗ್ತೈತೆ ರೀ. ಅಷ್ಟು ಸಾಫ್ಟಾಗಿ ಬಂದೈತೆ ರೀ. ಲಾಸ್ಟಿಗೆ ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಸೂಪರಾಗಿ ಬಂದೈತಿ ಅಂತ.
ನೋಡಿರಿ ಎಷ್ಟು ಈಸಿ ಎಲ್ಲ ಮಾಡ್ಕೊಳ್ಳೋದು ಮನೇಲಿ. ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ನೀವು ಪೂರ್ತಿ ತುಪ್ಪ ಹಾಕಿ ಮಾಡ್ಕೋತೀನಿ ನನಗೆ ಹೆಲ್ದಿಯಾಗಿ ಬೇಕು ಅಂದರೆ ನೀವು ಪೂರ್ತಿ ತುಪ್ಪ ಕೂಡ ಹಾಕಿನೂ ಮಾಡ್ಕೋಬೋದು ರೀ. ಹೆಲ್ದಿಯಾಗೂ ಇರುತ್ತೆ, ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ ರೀ. ಸೂಪರ್ ಅಂದರೆ ಸೂಪರಾಗಿರುತ್ತೆ. ಈಗ ಎಲ್ಲರ ಮನೇಲೂ ಅಷ್ಟು ತುಪ್ಪ ಅವೈಲೇಬಲ್ ಇಲ್ಲ ಅಂದವ್ರಿಗೆ ಹೆಂಗೆ ಎಣ್ಣೆ ಕೂಡ ಹಾಕಿ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಟ್ಟೀನಿ ರೀ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಮೈಸೂರು ಪಾಕ್ ಅಂದ್ಕೊಂಡಿನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.